Hello students, myself Shweta, lecturer in ADFT department from GRWPT, Shivamogga. In today's class of apparel production 15FT53T, we are going to learn about the various samples which have been used in the garment industry. So before moving on to this session, let us recall what we have learned in the previous session. So in the previous session, we saw about what is sampling and what is prototype sampling. So sampling is nothing but it is a process where a demo product or trial product is been created. ಅಂದ್ರೆ ಒಂದು ಡೆಮೋ ಪ್ರಾಡಕ್ಟ್ ಅಥವಾ ಟ್ರಯಲ್ ಪ್ರಾಡಕ್ಟ್ ಅನ್ನ ಆಕ್ಚುಯಲ್ ಪ್ರೊಡಕ್ಷನ್ ಮಾಡೋದಕ್ಕೂ ಮುಂಚೆ ಏನ್ ನಾವು ಕ್ರಿಯೇಟ್ ಮಾಡ್ತೀವಲ್ವಾ, ಸೊ ದಟ್ ಈಸ್ ನೋನ್ ಆಸ್ ಸ್ಯಾಂಪ್ಲಿಂಗ್ ಪ್ರೋಸೆಸ್. ಮತ್ತೆ ಈ ಸ್ಯಾಂಪ್ಲಿಂಗ್ ಪ್ರೋಸೆಸ್ ಅನ್ನೋದು ತುಂಬಾ ಕ್ರೂಷಿಯಲ್ ಸ್ಟೆಪ್ which is very much important in any garment industry because this is the stage where you can satisfy your buyers. So ಅದನ್ನ ನೋಡಿದ್ವಿ. ಅದ್ರ ಜೊತೆಗೆ prototype sampling. So prototype sampling ಅಂದ್ರೆ ಏನು, the first sample or the very first sample which is been made, ಅದು ಮಾಡಾದ್ಮೇಲೆ ಮತ್ತೆ ಅದೇನಾಗುತ್ತೆ ಬೈಯರ್ಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. In the sense whether the garment is been made according to the specifications for the inspection purpose. So let us see the various types of sampling. Under that we have prototype sample, size set sample, fit sample, counter sample, salesman sample, digital sample, top of production sample, ಮತ್ತೆ shipment sample. So these are some of the samples which have been used in any garment industry. So let us see what is proto sample. So proto sample is nothing but the very first sample which is being created by the garment industry is known as proto sample. ಅಂದ್ರೆ ಬಯರ್ಸ್ ಕಡೆಯಿಂದ ಸ್ಪೆಸಿಫಿಕೇಶನ್ ಬಂದ ನಂತರ ಆಕ್ಚುಯಲ್ ಪ್ರೊಡಕ್ಷನ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಮೊದಲನೇದಾಗಿ ಒಂದು ಸ್ಯಾಂಪಲ್ನ ರೆಡಿ ಮಾಡ್ತಾರೆ, ಅಥವಾ ಒಂದು ಡೆಮೋ ಪೀಸ್ ಅಂತ ಕರಿಬಹುದು ಆರ್ ಒಂದು ಟ್ರಯಲ್ ಪೀಸ್ ಅಂತ ಕರಿಬಹುದು. ಸೊ ಏನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿರ್ತಾರಲ್ವಾ, ಸೊ ದಟ್ ಈಸ್ ನೋನ್ ಆಸ್ ಪ್ರೋಟೋಟೈಪ್ ಸ್ಯಾಂಪಲ್ ಅಥವಾ ಪ್ರೋಟೋ ಸ್ಯಾಂಪಲ್. ಪ್ರೋಟೋ ಅಂದ್ರೆ ಫಸ್ಟ್ ಅಂತ ಅರ್ಥ. ನೆಕ್ಸ್ಟ್ ವಿ ಹ್ಯಾವ್ ಸೈಜ್ ಸೆಟ್ ಸ್ಯಾಂಪಲ್. ಸೊ ಸೈಜ್ ಸೆಟ್ ಸ್ಯಾಂಪಲ್ ಅಂದ್ರೆ ಒಂದೇ ಸ್ಟೈಲ್ ಆಫ್ ಗಾರ್ಮೆಂಟ್ ಅಲ್ಲಿ ಬೇರೆ ಬೇರೆ ಸೈಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೆನ್ಸ್ ಫಾರ್ಮಲ್ ಶರ್ಟ್ ಅನ್ಕೊಳ್ಳಿ. ಮೆನ್ಸ್ ಫಾರ್ಮಲ್ ಶರ್ಟ್ ಅಲ್ಲಿ ಬೇರೆ ಬೇರೆ ಸೈಜಸ್ ಇರುತ್ತೆ, ಎಸ್, ಎಂ, ಎಲ್, ಎಕ್ಸೆಲ್. ಸೊ ಸೈಜ್ ಸೆಟ್ ಸ್ಯಾಂಪಲ್ ಅಂತಂದ್ರೆ ಒಂದೇ ಸ್ಟೈಲ್ ಅಲ್ಲಿ ಬೇರೆ ಬೇರೆ ಸೈಜಸ್ ಇರುತ್ತೆ. ಆ ಬೇರೆ ಬೇರೆ ಸೈಜಸ್ಗೆ ಒಂದೊಂದು ಸ್ಯಾಂಪಲ್ ಏನ್ ಮಾಡ್ತೀವಲ್ವ, ಸೊ ದಟ್ ಈಸ್ ನೋನ್ ಆಸ್ ಸೈಜ್ ಸೆಟ್ ಸ್ಯಾಂಪಲ್. ಸೊ ಕೆಲವೊಮ್ಮೆ ಏನಾಗುತ್ತೆ, ಅಷ್ಟು ಸೈಜಸ್ಗೂ ಸೇರಿ ಅಂದ್ರೆ ಬೇರೆ ಬೇರೆ ಸೈಜಸ್ ಇರುತ್ತೆ ಅಂತ ಹೇಳಿದ್ದೆ. ಇನ್ ಟರ್ಮ್ಸ್ ಆಫ್ ಅಷ್ಟು ಸೈಜಸ್ ಇದ್ರು ಕೂಡ ಅದರಲ್ಲಿ ಒಂದು ಸೈಜಿಗೆ ಸ್ಯಾಂಪಲ್ ನ ಮಾಡಿ ಚೆಕ್ ಮಾಡಬಹುದು. ಸೊ ಅದಕ್ಕೆ ಏನಂತೀವಿ, ಸೈಜ್ ಸೆಟ್ ಸ್ಯಾಂಪಲ್. ಸೊ ಇಟ್ ಕ್ಯಾನ್ ಬಿ ಫಾರ್ ಇಂಡಿವಿಜುವಲ್ ಗಾರ್ಮೆಂಟ್ ವಿತ್ ಒನ್ ಸೈಜ್ ಆರ್ for all the sizes which comes under that style category. Next we have fit. So illi compared to all other criterias, the main consideration is towards the fit. Okay, so ಬೇರೆ ಕಲರ್ ಕಾಂಬಿನೇಷನ್ಸ್ ಅಥವಾ ಏಸ್ಥೆಟಿಕ್ ಅಪಿಯರೆನ್ಸ್ ಆರ್ ಫ್ಯಾಬ್ರಿಕ್ ಟೈಪ್, ಟೆಕ್ಸ್ಚರ್ ಅದನ್ನ ನೋಡೋದ್ರ ಬದಲು ಮೇನ್ ಆಗಿ ಫಿಟ್ ಬಗ್ಗೆ ದೇ ಜಸ್ಟ್ ಕನ್ಸಿಡರ್ ಫಿಟ್. ಅಂದ್ರೆ when the garment is been worn, ನೀಟಾಗಿ ಡ್ರೇಪ್ ಆಗ್ತಿದ್ಯಾ, ಫಿಟ್ ಆಗ್ತಿದ್ಯಾ, ಕಂಫರ್ಟಬಲ್ ಆಗಿದೆಯಾ, ಕರೆಕ್ಟ್ ಆಗಿದೆಯಾ ಅಂತ ಏನು ಚೆಕ್ ಮಾಡ್ತಾರಲ್ವಾ, ಸೊ ದಟ್ ಈಸ್ ನೋನ್ ಆಸ್ ಫಿಟ್ ಸ್ಯಾಂಪಲ್. ನೆಕ್ಸ್ಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಕೌಂಟರ್ ಸ್ಯಾಂಪಲ್. ಸೊ ಕೌಂಟರ್ ಸ್ಯಾಂಪಲ್ ಅಂದ್ರೇನು? ಕೌಂಟರ್ ಸ್ಯಾಂಪಲ್ ಅಂತಂದ್ರೆ ಒನ್ಸ್ ವಿ ಆರ್ ರಿಸೀವಿಂಗ್ ದ ಕಮೆಂಟ್ಸ್ ಫ್ರಮ್ ದಿ ಬಯರ್ ಕಡೆಯಿಂದ ನಮಗೆ ಕಮೆಂಟ್ಸ್ ಬಂದ ನಂತರ ನಾವೇನ್ ಮಾಡ್ತೀವಿ, ಒಂದು ಕೌಂಟರ್ ಸ್ಯಾಂಪಲ್ ನ ರೆಡಿ ಮಾಡ್ತೀವಿ. ದಿಸ್ ಕೌಂಟರ್ ಸ್ಯಾಂಪಲ್ಸ್ ವಿಲ್ ಬಿ ಇನ್ 2 or 3, ಅಂದ್ರೆ ಬರೀ ಒಂದು ಮಾಡಲ್ಲ, 2 ರಿಂದ 3 ಗಾರ್ಮೆಂಟ್ಸ್ ನ ರೆಡಿ ಮಾಡ್ಕೊಡ್ತಾರೆ. ಮೇನ್ ಆಗಿ ಈ ಕೌಂಟರ್ ಸ್ಯಾಂಪಲ್ ನ ಬಯರ್ಸ್ ಕಡೆಯಿಂದ ರಿಮಾರ್ಕ್ಸ್ ಅಥವಾ ಸಜೆಷನ್ಸ್ ಆರ್ ಫೀಡ್ಬ್ಯಾಕ್ ಬಂದ ನಂತರ ಮಾಡುವಂತ ಸ್ಯಾಂಪಲ್ಸ್ಗೆ ಕೌಂಟರ್ ಸ್ಯಾಂಪಲ್ಸ್ ಅಂತ ಕರೀತಾರೆ. Next we have salesman sample. So this sample is made by the salesman where in order to increase the sale of that particular product. So sales na ಜಾಸ್ತಿ ಮಾಡೋದಕ್ಕೆ ಉಪಯೋಗಿಸುವಂತ ಸ್ಯಾಂಪಲ್ಸ್ ಗೆ ಸೇಲ್ಸ್ಮ್ಯಾನ್ ಸ್ಯಾಂಪಲ್ ಅಂತ ಕರಿತೀವಿ. Next we have digital sample. So digital sample is nothing but the soft copy of that sample.
Next we have top of production sample. So top of production sample ಅಂದ್ರೆ production ನಡೀತಿರ್ಬೇಕಾದ್ರೆ from that particular batch or from that particular unit or from that particular section ಅಲ್ಲಿ ಏನು ಕೆಲಸ ನಡೀತಾ ಇರುತ್ತಲ್ವಾ actual production, ಆ production ನಡೀತಿರ್ಬೇಕಾದ್ರೆ random ಆಗಿ ಆ garments ನ ತೆಗೆದು ನೋಡೋದಕ್ಕೆ ಏನಂತೀವಿ top of production sample. So these are the samples which have been taken during the production process. So that is known as top of production sample. Next we have shipment sample. So shipment sample ಯಾವಾಗ ಆಗುತ್ತೆ ಅಂದ್ರೆ once the production is been completed, complete ಆದ ನಂತರ shipment ಸಂದರ್ಭದಲ್ಲಿ ಕೊಡುವಂತ samples ಗೆ shipment sample ಅಂತ ಕರೀತಾರೆ. When the samples are ready for the shipment, it is known as shipment sample. So these samples are done once the garments are ready, once the garments are manufactured and ready for shipment. So ಆ ಸಂದರ್ಭದಲ್ಲಿ ಇರುವಂತ sample ಗೆ shipment sample ಅಂತ ಕರೀತಾರೆ. So these are some of the important samples which are being used in garment industry. So this is the last session of unit 5. I think you have learned all the informations such as product specification, tech pack, difference between tech pack and product specification. Then we learnt about product development. Then we have learnt about sampling, types of samples, so all these things. And also we have learnt how to make a specification sheet with the help of the template which has been there. So idelladanu ನಾವು ನೋಡಿದ್ದೀವಿ. So this is the last session of unit 5. Thank you.